ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಎಕ್ಸಾಮ್ 2 ಏನು ಟೈಮ್ ಟೇಬಲ್ ನಿಮಗಾಗಲೇ ಗೊತ್ತಿದೆ ಯಾವಾಗಿಂದ ಸ್ಟಾರ್ಟ್ ಅಂತ ಹೇಳಿ. ಸೊ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇವಾಗ ಬಿಡ್ತಾಯಿದ್ದೀನಿ. ಸೊ ಎಕ್ಸಾಮ್ 2ಗೆ ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು, ಯಾವ್ಯಾವ ಕ್ವಶನ್ಸ್ಗಳು ಬರ್ತವೆ, ಏನೇನು ಮಾಡಬೇಕು, ಯಾವ್ಯಾವ ರೀತಿ ಬರೀಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡ್ದಂಗೆ ನೋಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ರೀತಿ ಸಬ್ಸ್ಕ್ರೈಬನ್ನು ಮಾಡ್ಕೊತಾ ಇದ್ದರೆ ನಮ್ಮ ಮುಂದಿನ ವೀಡಿಯೋ ಬರೋಕ್ಕೆ ಒಂದು ರೀತಿ ಹೆಲ್ಪ್ ಆಗುತ್ತೆ. ಯಾವ ವೀಡಿಯೋ ಬೇಕು, ಯಾವ ಸಬ್ಜೆಕ್ಟಲ್ಲಿ ನೀವು ಒಂದು ನಾಟ್ ಕಂಪ್ಲೀಟೆಡ್ ಆಗಿದೆ ಅದರ ಒಂದು ಸಬ್ಜೆಕ್ಟ್ ನೇಮ್ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕ್ವಶನ್ಸನ್ನು ಕೊಡ್ತೀನಿ. ಮತ್ತು ಈಗ ಯಾರು ಫಸ್ಟ್ ಪಿ ಯು ಸಿ ಪಾಸಾಗಿ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಿದ್ದೀರಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವ ರೀತಿ ಎಕ್ಸಾಮ್ಗೆ ನಿಮ್ಗೆ ಅರ್ಥ ಆಗೋ ರೀತಿ ಅಥವಾ ನಿಮಗೆ ಪಾಸ್ ಆಗೋರು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋಗೆ ಆ ರೀತಿಯಾಗಿ ನಾವು ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಕ್ವಶನ್ಸ್ ಬರಬೇಕು, ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ಸ್ ಹೇಗೆ ಬರೀಬೇಕು, ಇಂಪಾರ್ಟೆಂಟ್ ಏನು, ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಸೊ ಹಾಗೆ ಫಸ್ಟ್ ಪಿ ಯು ಸಿ ಕೂಡ ಟೈಮ್ ಸಿಕ್ಕರೆ ಫಸ್ಟ್ ಪಿ ಯು ಸಿದು ಕೂಡ ನಾನು ಅಕೌಂಟೆನ್ಸಿಯನ್ನು ಹೇಗೆ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಡ್ತೀನಿ. ಸೊ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ವೀಡಿಯೋವನ್ನು ಹೇಳ್ಕೊಡ್ತಾ ಇದ್ದೀನಿ. ಎಕ್ಸಾಮ್ 2 ಅಲ್ಲಿ ವೀಡಿಯೋದಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬರುತ್ತೆ ಅಂತೇಳಿ ಹೇಳ್ಕೊಡ್ತೀನಿ. ಸೊ 2 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ 2 ಮಾರ್ಕ್ಸಲ್ಲಿ 6 ಅಟೆಂಡ್ ಮಾಡಬೇಕಾಗಿರೋದು. ಸೊ ಆ 2 ಮಾರ್ಕ್ಸಲ್ಲಿ 6 ಅಟೆಂಡಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತೇಳಿ ಹೇಳ್ಕೊಡ್ತಿದ್ದೀನಿ. ಸೊ ಫಸ್ಟ್ ಒನ್, ಲಿಸ್ಟ್ ಔಟ್ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಮಿಕ್ಸ್ಡ್ ಎಕಾನಮಿ, ಗಿವ್ ಎಕ್ಸಾಂಪಲ್. ಥರ್ಡ್ ಒನ್, ಎಕ್ಸ್ಪ್ಲೈನ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ನೆಕ್ಸ್ಟ್ ಏನಂದರೆ, ಸೊ ಇದು ಫಸ್ಟ್ ಚಾಪ್ಟ್ರಲ್ಲಿ ಇಷ್ಟು 3 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಹಾಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇವಾಗ ಹೇಳ್ತೀನಿ. ಫೋರ್ತ್ ಒನ್, ವಾಟ್ ಡು ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್, ಸ್ಟೇಟ್ ಲಾ ಆಫ್ ಡಿಮ್ಯಾಂಡ್, ಪ್ರೈಸ್ ಎಲಾಸ್ಟಿಕ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ನೇಮ್ ಶಾರ್ಟ್ ರನ್ ಕಾಸ್ಟ್, ಗಿವ್ ದ ಮೀನಿಂಗ್ ಆಫ್ ಕಾನ್ಸೆಪ್ಟ್ಸ್ ಆಫ್ ಲಾಂಗ್ ರನ್ ಆ್ಯಂಡ್ ಶಾರ್ಟ್ ರನ್. ನೆಕ್ಸ್ಟ್, ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್, meaning of opportunity cost, to determination of firm supply curve, define equilibrium price and quantity, 4 factors of production, difference between stock and flow, and give example. What mean by externalities, mention 2 types, difference between nominal and real GDP, 2 functions of money, 2 motive of demand for money. ಇಷ್ಟು ಕೂಡ ಸೆಕೆಂಡ್ ಮಾರ್ಕ್ಸ್ಗೆ. ಸೊ ಸೆಕೆಂಡ್ ಮಾರ್ಕ್ಸ್ಗೆ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಪ್ರಾಬ್ಲಮ್ಸ್ ಫಸ್ಟ್ ಇವಾಗ ಹೇಳ್ತೀನಿ. ಪ್ರಾಬ್ಲಮ್ಸ್ಗಳನ್ನು ನೀವು 2 ಮಾರ್ಕ್ಸಲ್ಲಾಗಿರಲಿ, 4 ಮಾರ್ಕ್ಸಲ್ಲಾಗಿರಲಿ, 6 ಮಾರ್ಕ್ಸಲ್ಲಾಗಿರಲಿ 100% ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸ್ಗಳು ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಕ್ವಶನ್ ಬ್ಯಾಂಕ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಬಿಟ್ಟಾದಮೇಲೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರತಕ್ಕಂಥದ್ದು ಜಾಸ್ತಿ ಪ್ರಾಬ್ಲಮ್ಸನ್ನು ಮಾಡಿರ್ತಾರೆ. ನೀವು ಎಕ್ಸಾಮ್ 1ನಲ್ಲೂ ಗಮನಿಸ್ಬೋದು, ಮ್ಯಾಕ್ಸಿಮಮ್ ಆಫ್ ಕ್ವಶನ್ಸ್ ಏನು ಪ್ರಾಬ್ಲಮ್ಸ್ ಮೇಲೇ ಕೇಳಿರ್ತಾರೆ. ಪ್ರಾಬ್ಲಮ್ಸ್ ಮಾತ್ರ ಇಷ್ಟು ಕ್ವಶನ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಓದ್ಕೊಳ್ಳಿ. ಮತ್ತು ಇನ್ನೊಂದೇನು 4 ಪಾಯಿಂಟ್ಸ್ ಅಥವಾ 2 ಪಾಯಿಂಟ್ಸ್ ಮಾತ್ರ 2 ಮಾರ್ಕ್ಸ್ಗೆ ಬರೀರಿ. ಸೊ ಒಂದು ಓದೋದೇ ಇಂಪಾರ್ಟೆಂಟ್ ಆಗಿರಲ್ಲ, ಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ, ನಮಗೆ ಗೊತ್ತಿರೋದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಕ್ವಶನ್ ಬ್ಯಾಂಕಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ಗಳಿರ್ತವೆ ಅದನ್ನು ನೋಡ್ಕೊಳ್ಳಿ. ಮತ್ತು 2 ಮಾರ್ಕ್ಸಿಗೆ ಏನು ಎಷ್ಟು ಪಾಯಿಂಟನ್ನು ಬರೀಬೇಕು, 2 ಅಥವಾ 4 ಪಾಯಿಂಟ್ಸ್ ಗೊತ್ತಿದೆ ಅಂತ ಎಲ್ಲ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬೇಡ್ರಿ. ಎಷ್ಟು ಬೇಕು ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡಬೇಡಿ, ಮೆನ್ಷನ್ ಮಾತ್ರ ಮಾಡಿ. ಎಕ್ಸ್ಪ್ಲನೇಷನ್ ಯಾವುದಕ್ಕೂ 2 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲನೇಷನ್ ಬರೆಯೋಂಗಿಲ್ಲ. ಎಕ್ಸ್ಪ್ಲೈನ್ ಮಾಡಬೇಡಿ, ಮೆನ್ಷನ್ ಅಲ್ಲಿ ಕೇಳಿರೋದೇನು ಮೀನಿಂಗ್ ಕೇಳಿರ್ತಾರೆ, ಮತ್ತು ಏನೋ ಎಕ್ಸ್ಪ್ಲೈನ್ ಕೇಳಿರೋಲ್ಲ, ಮೆನ್ಷನ್ ಮಾಡೋದಕ್ಕೆ ಮಾತ್ರ ಕೇಳಿರ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಏನಿದೆ ಅದರಲ್ಲಿ 2 ಕ್ವಶನ್ಸ್ ಎಕ್ಸಾಮ್ 2ಗೆ 2 ಕ್ವಶನ್ಸ್ ಪಕ್ಕಾ ಬರುತ್ತೆ. ಅದರಲ್ಲಿ 2 ಮಾರ್ಕ್ಸಿಂದು 2 ಕ್ವಶನ್ಸ್ ಕೇಳ್ತಾರೆ. ಅದನ್ನು ಯಾವುದು ಕ್ವಶನ್ನು ಬಿಡದೇ ಇರೋದು ಒಳ್ಳೆಯದು. ಸೊ ಇಲ್ಲೂ ಹೇಳಿದ್ದೀನಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಡಿಫ್ರೆಂಟ್ ಬಿಟ್ವೀನ್ ಸ್ಟಾಕ್ ಆ್ಯಂಡ್ ಫ್ಲೋ, ಮೀನಿಂಗ್ ಆಫ್ ಎಕ್ಸ್ಟರ್ನಾಲಿಟೀಸ್. ಸೊ ಇದ್ರ ಜೊತೆಗೆ ಒಳ್ಳೆಯದೇನೆಂದರೆ ಯಾವುದೂ ಬಿಡಬೇಡಿ. ಸೆಕೆಂಡ್ ಚಾಪ್ಟರಲ್ಲಿ ಎಲ್ಲ ಕ್ವಶನ್ಸ್ ಓದ್ಕೊಂಡು ಮೇನ್ ಪ್ರಾಬ್ಲಮ್ಸು 2 ಮಾರ್ಕ್ಸ್ ಕ್ವಶನ್ಸಲ್ಲಿರತಕ್ಕಂಥ ಪ್ರಾಬ್ಲಮ್ಸು ಪಕ್ಕಾ ಬರುತ್ತೆ. 2 ಕ್ವಶನ್ಸ್ ಬರುತ್ತೆ. ಅಟೆಂಡ್ ಮಾಡಬೇಕಿರೋದೆಷ್ಟು 6. ಸೊ 2 ಕ್ವಶನ್ಸ್ ಏನು ಬರುತ್ತೆ ಇದರಲ್ಲೇ ಬರುತ್ತೆ. 100% 2 ಕ್ವಶನ್ಸ್ ಸೆಕೆಂಡ್ ಚಾಪ್ಟರಿಂದ ಬರುತ್ತೆ. ಮತ್ತು ಪ್ರಾಬ್ಲಮ್ಸು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಬ್ಲಮ್ಸೇ ಕೇಳ್ತಾರೆ, ಪ್ರಾಬ್ಲಮ್ಸೇ ಜಾಸ್ತಿ ಕೇಳೋದು. ಎಕ್ಸಾಮ್ 2ಅಲ್ಲಾಗಿರಲಿ, ಎಕ್ಸಾಮ್ 3ಅಲ್ಲಾಗಿರಲಿ, ಎಕ್ಸಾಮ್ 1ನಲ್ಲೂ ನೀವು ಗಮನಿಸಿರ್ತೀರ ಪ್ರಾಬ್ಲಮ್ಸೇ ಕೇಳಿರ್ತಾರೆ. ಜಾಸ್ತಿ ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಪ್ರಾಬ್ಲಮ್ಸ್ ಅಂತೂ ಇರುತ್ತೆ.
ಸೊ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀವಿ. 4 ಮಾರ್ಕ್ಸಿಗೆ ನೀವು ಫಸ್ಟು ಮೀನಿಂಗ್ ಬರೀರಿ. ಸೊ ಮೀನಿಂಗ್ ಬರೀರಿ, ಆಮೇಲೆ ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮು ಬರೀರಿ, ಟೇಬಲ್ ಬರೀರಿ. ಟೇಬಲ್ ಕೆಳಗಡೆ ನಿಮಗೆ ಗೊತ್ತಿರೋಷ್ಟು ಎಕ್ಸ್ಪ್ಲನೇಷನ್ ಮಾಡಿ. ಎಕ್ಸ್ಪ್ಲನೇಷನು ವ್ಯಾಲ್ಯೂಯೇಷನ್ ಮಾಡಿದ್ರು ಯಾರು ಎಕ್ಸ್ಪ್ಲನೇಷನ್ನ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಟೇಬಲ್ ಕೆಳಗಡೆ ಇವಾಗ ಡಯಾಗ್ರಾಮ್ ಬಗ್ಗೆ ವಿವರಣೆ ಕೊಡ್ತೀರಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಜಾಸ್ತಿ ನೋಡೋಲ್ಲ. 4 ಮಾರ್ಕ್ಸ್ ಈ ಥರ ಟ್ರಿಕ್ಸನ್ನು ನೀವು ಇಟ್ಕೊಂಡು ಬರೆದ್ರೆ 100% ಪಾಸ್ ಆಗ್ಬೋದು. ಎಕ್ಸ್ಪ್ಲೈನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಸೊ ಫಸ್ಟ್ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ನೆಕ್ಸ್ಟ್, ರೈಟ್ ಎ ನೋಟ್ ಆನ್ ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಆರ್ ಮಾರ್ಕೆಟ್. ಏನಿದೆ, ರೈಟ್ ನೋಟ್ ಆನ್ ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಅಂತ ಒಂದಿದೆ, ಮಾರ್ಕೆಟ್ ಒಂದಿದೆ. ಎರಡರಲ್ಲೂ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊತೀರಿ ಕ್ವಶನ್ಸ್ ಕೊಟ್ಟರೆ. ಈ 2 ಕ್ವಶನ್ಸ್ ಅಷ್ಟೇ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಅದೇ ಬೇರೆ, ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಅಂದರೆ ಬೇರೆ. ರೈಟ್ ಎ ನೋಟ್ ಅಂತ ಇರುತ್ತೆ, ಇಲ್ಲಿ ಎಕ್ಸ್ಪ್ಲೈನ್ ಸೆಂಟ್ರಲ್ ಪ್ರಾಬ್ಲಮ್ ಇರುತ್ತೆ. 2 ಕ್ವಶನ್ ಕೊಟ್ಟಾಗ ಏನು ಮಾಡ್ತಾರೆ ಎಷ್ಟೊಂದು ಜನ ಸ್ಟೂಡೆಂಟ್ಸು ಎಲ್ಲ ಉಲ್ಟಾ ಬರೆದು ಬರ್ತೀರ. ಆಮೇಲೆ ಇಲ್ಲಿ ಸೆಂಟ್ರಲ್ ಅಂದರೆ ಗೌರ್ನಮೆಂಟ್. ಎಕಾನಮಿ ಓನ್ಡ್ ಬೈ ದಿ ಗೌರ್ನಮೆಂಟ್. ಇದು ಮಾರ್ಕೆಟ್ ಎಕಾನಮಿ ಅಂದರೆ ಎಕಾನಮಿ ಓನ್ಡ್ ಬೈ ಪ್ರೈವೇಟ್. ಈ 2 ಪಾಯಿಂಟನ್ನು ಗ್ಯಾಪ್ನಾಗ ಇಟ್ಕೊಬೇಕು, ಯಾವಾಗ ಕನ್ಫ್ಯೂಷನ್ ಆಗಲ್ಲ. ಸೆಂಟ್ರಲ್ ಅಂದರೆ ಗೌರ್ನಮೆಂಟ್, ಮಾರ್ಕೆಟ್ ಅಂದರೆ ಪ್ರೈವೇಟ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಡಿಫ್ರೆಂಟ್ ಬಿಟ್ವೀನ್ TU ಆ್ಯಂಡ್ MU. TU ಅಂದರೆ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಇಂಪಾರ್ಟೆಂಟ್ ಕ್ವಶನ್ ಇದು, ಡಿಫ್ರೆನ್ಸ್ ಬಿಟ್ವೀನ್ TU ಆ್ಯಂಡ್ MU. ಸೊ ತುಂಬ ಸಲ ರಿಪೀಟ್ ಆಗಿದೆ. ಇಂಪಾರ್ಟೆಂಟ್. ಆ್ಯಂಡ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಥವಾ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್. ಈ ಇವೆರಡು ಡಿಫ್ರೆನ್ಸ್ ಕೇಳೋದನ್ನು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ, ಕೇಳ್ತಾರೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಥವಾ ಕಾಂಪ್ಲಿಮೆಂಟರಿ ಗೂಡ್ಸ್ ಕೇಳ್ತಾರೆ, ಇಲ್ಲ ನಾರ್ಮಲ್ ಗೂಡ್ಸ್ ಇನ್ಫೀರಿಯರ್ ಗೂಡ್ಸ್ ಅಂತ ಕೇಳ್ತಾರೆ. ಸಬ್ಸ್ಟಿಟ್ಯೂಟ್ ಕಾಂಪ್ಲಿಮೆಂಟರಿ ಗೂಡ್ಸ್ ಎಕ್ಸಾಮ್ 2 ಕೇಳಿದ್ರೆ, ಎಕ್ಸಾಮ್ 3ಗೆ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸನ್ನು ಕೇಳ್ತಾರೆ. ಆ ರೀತಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಎಕ್ಸ್ಪ್ಲೈನ್ ಫ್ಯೂಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇದು ಕೂಡ 4 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಜಾಸ್ತಿ ಸಲ ಇದು ಕೂಡ ಕೇಳಿರ್ತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು 6 ಮಾರ್ಕ್ಸ್, ಎಕ್ಸ್ಪ್ಲೈನ್ ಮಾರ್ಕೆಟ್ ಡಿಮ್ಯಾಂಡ್ ವಿತ್ 6 ಮಾರ್ಕ್ಸ್ಗಿದು. ಸೊ ಇದು 4 ಮಾರ್ಕ್ಸಲ್ಲಿ ಬರಲ್ಲ, ಓಕೆನಾ? ಅದು 6 ಮಾರ್ಕ್ಸಲ್ಲಿರುತ್ತೆ. ಎಕ್ಸ್ಪ್ಲೈನ್ ಐಸೋಕ್ವಾಂಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇದು ಥರ್ಡ್ ಚಾಪ್ಟರ್ ಬರತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಸ್ ಇದು. ಎಕ್ಸ್ಪ್ಲೈನ್ ದ ಡಿಟರ್ಮಿನೇಷನ್ ಆಫ್ ಫರ್ಮ್ ಸಪ್ಲೈ ಕರ್ವ್. ನೆಕ್ಸ್ಟ್, ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತು ಪ್ರಾಬ್ಲಮ್. ಇದರಲ್ಲೂ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಲೆಸನಲ್ಲೂ ಕೂಡ ಪ್ರಾಬ್ಲಮ್ ಇದೇನಿದೆ ಮತ್ತೆ ಹೇಳ್ತಿದ್ದೀನಿ. ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಅಂತೂ 100% ಕೇಳ್ತಾರೆ. ನೀವು ಎಲ್ಲ ಪ್ರಾಬ್ಲಮ್ ಓದ್ಕೊಳ್ಳೋದು ಜಾಸ್ತಿ ಅದೇ ಕ್ವಶನ್ಸ್ ಪ್ರಾಬ್ಲಮೇ ಇರುತ್ತೆ. ಯಾಕಂದರೆ ನಿಮಗೆ ಹೇಳಿದೆ, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಮಾಡಿರೋದ್ರಿಂದ ಜಾಸ್ತಿ ಪ್ರಾಬ್ಲಮ್ಸನ್ನು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಹಾಕಿದ್ದಾರೆ. ಸೊ ಅವಾಗ ಏನಿತ್ತು, 2024-25 ರಿವೈಸ್ಡ್ ಕ್ವಶನ್ ಬ್ಯಾಂಕನ್ನು ಮಾಡಿದ್ರು ಮಾರ್ಚಲ್ಲಿ. ಅದಕ್ಕೂ ಮುಂಚೆ ಏನಿತ್ತು, ಪ್ರಾಬ್ಲಮ್ಸ್ ಜಾಸ್ತಿ ಇರಲಿಲ್ಲ. ಇವಾಗ ರಿವೈಸ್ಡ್ ಬ್ಯಾಂಕ್ ಮಾಡಿದಾಗಿಂದ ಕ್ವಶನ್ ಬ್ಯಾಂಕು ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಇದ್ದಾವೆ, ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಕೇಳ್ತಾರೆ. ಇದೊಂದು ಮೈಂಡಲ್ಲಿರಲಿ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಯಾವುದು ಬಿಡಬೇಡಿ, ಎಲ್ಲ ಪ್ರಾಬ್ಲಮ್ಸು ಓದ್ಕೊಳ್ಳಿ. 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಎಲ್ಲ ಅದರಲ್ಲಿ. 10th ಮಾರ್ಕ್ಸ್ ಕ್ವಶನ್ಸ್ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್. ಇದು ಇಂಪಾರ್ಟೆಂಟು. ಮತ್ತು ಇದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಕೇಳ್ತಾರೆ 4 ಮಾರ್ಕ್ಸ್ಗೆ. ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸ್ ಆಫ್ RBI. ಇದಿಲ್ಲದೆ ಕ್ವಶನ್ ಪೇಪರ್ ಸೆಟ್ ಆಗೋದೇ ಇಲ್ಲ. ಫಂಕ್ಷನ್ಸ್ ಆಫ್ RBI ಏನಿದೆ 100% ಕೇಳ್ತಾರೆ. ಆಮೇಲೆ 13th ಅಂತಿದೆ ನೋಡಿ, ಇದೊಂದು ಅಗ್ರಿಗೇಟ್ ಡಿಮ್ಯಾಂಡ್ ಅಥವಾ ಇದು ಕನ್ಸಂಪ್ಷನ್ ಫಂಕ್ಷನ್ಸ್ ಅಂತ ಹೇಳಿ ಇದೆ. ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಅಗ್ರಿಗೇಟ್ ಡಿಮ್ಯಾಂಡ್. ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಇದೆ. ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಅಗ್ರಿಗೇಟ್ ಡಿಮ್ಯಾಂಡ್ ಎರಡರಲ್ಲಿ ಒಂದು 100%. ಇದನ್ನು ಬಿಟ್ಟರೆ ಬೇರೆ ಕೇಳೋದೇ ಇಲ್ಲ. ಅಗ್ರಿಗೇಟ್ ಡಿಮ್ಯಾಂಡ್ ಅಥವಾ ಕನ್ಸಂಪ್ಷನ್ ಫಂಕ್ಷನ್ ಕೇಳ್ತಾರೆ. ಅಗ್ರಿಗೇಟ್ ಡಿಮ್ಯಾಂಡ್ ಆರ್ ಕನ್ಸಂಪ್ಷನ್ ಫಂಕ್ಷನ್ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸ್ ಆಫ್ RBI ಅಥವಾ ಅಗ್ರಿಮೆಂಟ್ ಡಿಮ್ಯಾಂಡ್ ಆರ್ ಕನ್ಸಂಪ್ಷನ್ ಫಂಕ್ಷನ್, ಪ್ರೈಸ್ ಸೀಲಿಂಗ್ ಆರ್ ಪ್ರೈಸ್ ಫ್ಲೋರ್ ವೆರಿ ಇಂಪಾರ್ಟೆಂಟ್. ಈ 3 ಕೇಳ್ತಾರೆ. ಪ್ರೈಸ್ ಸೀಲಿಂಗ್ ಕೇಳ್ತಾರೆ, ಇಲ್ಲ ಪ್ರೈಸ್ ಫ್ಲೋರ್ ಕೇಳ್ತಾರೆ. ಎರಡರಲ್ಲಿ ಒಂದು ಕೇಳ್ತಾರೆ ಯಾವುದನ್ನು. ಸೊ ಈ ವೆರಿ ಇಂಪಾರ್ಟೆಂಟ್. ಮತ್ತು ಪ್ರಾಬ್ಲಮ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸನ್ನು ಎಲ್ಲ
ಸೆಕ್ಷನಲ್ಲೂ ಕೂಡ ಸೆಕ್ಷನ್ ಎಲ್ಲ ಸೆಕ್ಷನ್ 2 ಮಾರ್ಕ್ಸ್ ಸೆಕ್ಷನ್, 4 ಮಾರ್ಕ್ಸ್ ಸೆಕ್ಷನ್, 6 ಮಾರ್ಕ್ಸ್ ಸೆಕ್ಷನ್, ಎವ್ರಿ ಸೆಕ್ಷನ್ ಪ್ರಾಬ್ಲಮ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 6 ಮಾರ್ಕ್ಸಿಗೆ ಕೆಲವು ಕ್ವಶನ್ಸ್ ಇದ್ದಾವೆ, ಇಂಪಾರ್ಟೆಂಟ್ ಕ್ವಶನ್ಸ್. 6 ಮಾರ್ಕ್ಸಲ್ಲೂ ಅಷ್ಟೇ ಮೀನಿಂಗ್, ಡಯಾಗ್ರಾಮ್, ನಿಮಗೆ ಎಕ್ಸ್ಪ್ಲನೇಷನ್ ಎಷ್ಟು ಕೊಡ್ತೋ ಅಷ್ಟು. ಎಕ್ಸ್ಪ್ಲನೇಷನ್ ಯಾರೂ ಕೂಡ ಚೆಕ್ ಮಾಡೋಲ್ಲ. ಎಕ್ಸ್ಪ್ಲನೇಷನ್ ಏನಾನ ಬರೆದಿರಿ ಜಾಸ್ತಿ ಏನು ಚೆಕ್ ಮಾಡಲ್ಲ. ನೀವು ಡಯಾಗ್ರಾಮಲ್ಲಿ ಏನಿದೆ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ 6 ಮಾರ್ಕ್ಸ್ ಹೇಳ್ತೀನಿ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಎಕ್ಸ್ಪ್ಲೈನ್ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಎಕ್ಸ್ಪ್ಲೈನ್ ಮಾರ್ಕೆಟ್ ಡಿಮ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್, ಮಾರ್ಕೆಟ್ ಡಿಮ್ಯಾಂಡ್ ಅಥವಾ ಮಾರ್ಕೆಟ್ ಸಪ್ಲೈ. ಈ ಎರಡರಲ್ಲಿ ಒಂದು 6 ಮಾರ್ಕ್ಸಿಗೆ 100% ಇರುತ್ತೆ, 100% ಇರುತ್ತೆ. ಆಮೇಲೆ 3rd ಚಾಪ್ಟ್ರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, SMC ಪ್ರಾಬ್ಲಮ್ ಅಂತ ಹೇಳಿ. ಸೊ 3rd ಲೆಸನ್ ಮೈಕ್ರೋ ಎಕನಾಮಿಕ್ಸಲ್ಲಿ SMC ಪ್ರಾಬ್ಲಮ್ ಕ್ವಶನ್ ಬ್ಯಾಂಕಲ್ಲಿ ನೋಡಿರ್ತೀರ. ಸೊ ಅದೊಂದು ಇಂಪಾರ್ಟೆಂಟ್. ಪ್ರಾಬ್ಲಮ್ಸಲ್ಲಿ ಎಲ್ಲದೂ ಇಂಪಾರ್ಟೆಂಟ್, ಮತ್ತೆ ಹೇಳ್ತೀನಿ ಎಲ್ಲದರಲ್ಲೂ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್. ಆಮೇಲೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಸೊ ಇದು 100% ವೆರಿ ವೆರಿ ಇಂಪಾರ್ಟೆಂಟ್. 100% ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಅಂದರೆ ಏನು 100% ಕೇಳ್ತಾರೆ ಅಂದರೆ ಕೇಳೋ ಚಾನ್ಸಸ್ ಮೋರ್ ಆ್ಯಂಡ್ ಮೋರ್ ಇದೆ, ಜಾಸ್ತಿ ಕೇಳತಕ್ಕಂಥ ಒಂದು ಕ್ವಶನ್ಸ್ ಆಗಿರುತ್ತೆ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಫಂಕ್ಷನ್ಸ್ ಆಫ್ RBI 4 ಮಾರ್ಕ್ಸಲ್ಲಿ, ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ 6 ಮಾರ್ಕ್ಸಲ್ಲಿ. ಸೊ ಪ್ರತಿಯೊಂದು ಕಾಲೇಜಲ್ಲೂ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಆದ್ದರಿಂದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಟು ಸಿ ಹೌ ಆಲ್ ದ 3 ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ GDP ಗಿವ್ ಆಸ್ ದ ಸೇಮ್ ಆನ್ಸರ್. ಆಮೇಲೆ ಮೆಥಡ್ಸ್ಗಳಿರ್ತವೆ, ಎಸ್ಟಿಮೇಟಿಂಗ್ ಮೆಥಡ್ಸ್. ಇದು 3ನೇ ಕ್ವಶನ್ಸ್ ಇದೆ 2nd ಚಾಪ್ಟ್ರಲ್ಲಿ. ಯಾವುದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಚಾಪ್ಟ್ರಲ್ಲಿ ಇದೊಂದು 3rd ಕ್ವಶನ್ ಇದೆ, ಅದಿದೆ ಇಂಪಾರ್ಟೆಂಟ್ ಇದೆ, ಇದೊಂದು ಓದ್ಕೊಬೇಕು. ಆಮೇಲೆ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ. ಸೊ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ವಿಲೇಜಲ್ಲಿ ಅವ್ರ ಹತ್ರ ಎಲ್ಲ ಏನು ದುಡ್ಡು ಆಗಿರ್ಬೋದು ಅಥವಾ ಏನೋ ಒಂದು ಗೂಡ್ಸ್ ಆಗಿರ್ಬೋದು ಎಲ್ಲ ಅವ್ರ ಕೈಲಿ ಕೊಟ್ಟು ಒಂದು ರೆಸಿಪ್ಟ್ ಅಂತ ಹೇಳಿ ಕೊಡೋರು. ಆ ರೆಸಿಪ್ಟನ್ನು ಇಟ್ಕೊಂಡು ಮತ್ತೆ ವಾಪಸ್ ಕೊಟ್ಟರೆ ಅದನ್ನು ರಿಟರ್ನ್ಸ್ ಮಾಡ್ತಿದ್ದು. ಬ್ಯಾಂಕಿಂಗ್ ಏನು ಇವಾಗ ಈ ಸಿಸ್ಟಮು ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿಯ ಒಂದು ಬ್ಯಾಂಕಿಂಗ್ ಸಿಸ್ಟಮನ್ನು ಅಳವಡಿಕೆ ಮಾಡ್ಕೊಂಡಿರೋಂಥ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ಇರುತ್ತೆ. ನೆಕ್ಸ್ಟ್ POQ ಅಲ್ಲಿ ಏನಂದರೆ ಸೊ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ ಪಾಸಿಂಗಿಗೆ ವೆರಿ ಈಸಿ ಕ್ವಶನ್ಸ್ POQ. ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಒಂದು POQ ಇದೆ, 3 ಕ್ವಶನು POQ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಆ POQನೇ ಕೊಡ್ತಾರೆ ಎಕ್ಸಾಮ್ 2 POQ ಏನಿದೆ ಮಾಡಲ್ ಕ್ವಶನ್ ಪೇಪರಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಪ್ರಾಬ್ಲಮ್ಸ್ಗಳು POQಲು ಅಷ್ಟೇ ಇಂಪಾರ್ಟೆಂಟ್. 2 ಕ್ವಶನ್ಸಲ್ಲಿ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. POQಲಿ 3 ಕ್ವಶನ್ಸ್ ಇರುತ್ತೆ, 2 ಅಟೆಂಡ್ ಮಾಡಬೇಕು. ಪ್ರಾಬ್ಲಮ್ಸ್ 100% ಇದ್ದೇ ಇರುತ್ತೆ, ಮಿಸ್ಸೇ ಇಲ್ಲ. ಏನೋ 100% ಪ್ರಾಬ್ಲಮ್ ಒಂದು ಇದ್ದೇ ಇರುತ್ತೆ POQಲಿ. ಪ್ರಾಬ್ಲಮ್ಸ್ ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ಪ್ರಾಬ್ಲಮ್ಸ್ ಇರುತ್ತೆ, ಜಾಸ್ತಿ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಆದ್ದರಿಂದ ಪ್ರಾಬ್ಲಮ್ಸನ್ನು ಮಾಡೋ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಮತ್ತು ಗೂಡ್ಸ್ X, ಗೂಡ್ಸ್ Y ಅಂತ ಇದೆ 2nd ಚಾಪ್ಟ್ರಲ್ಲಿ. ಮೈಕ್ರೋ ಎಕನಾಮಿಕ್ಸ್ 2nd ಚಾಪ್ಟ್ರಲ್ಲಿ ಇದೆ. ಆ 2nd ಚಾಪ್ಟ್ರಲ್ಲಿ ಅದನ್ನೊಂದು ಓದ್ಕೊಳ್ಳಿ. ಸೊ ಮಾಡಲ್ ಕ್ವಶನ್ ಪೇಪರಲ್ಲೂ ಫಸ್ಟ್ ಕ್ವಶನ್ಸ್ ಅದೇ ಇದೆ, 3 ಮಾಡಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಅದೇ ಇದೆ, ಐ ಥಿಂಕ್ ಅದೇ ಇದೆ. ಅದೊಂದು ಇಂಪಾರ್ಟೆಂಟ್. ಮತ್ತು ಪ್ರಾಬ್ಲಮ್ಸ್ಗಳು ಇಂಪಾರ್ಟೆಂಟ್. ಇಷ್ಟನ್ನು ಓದ್ಕೊಂಡ್ರೆ ನೀವು ಎಕ್ಸಾಮ್ 2 ಅಲ್ಲಿ ಆರಾಮ್ಸಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಎಕ್ಸಾಮ್ 1ಕ್ಕಿಂತ ಸ್ವಲ್ಪ ಡಿಫಿಕಲ್ಟು ಎಕ್ಸಾಮ್ 2, ಎಕ್ಸಾಮ್ 3 ಇರುತ್ತೆ, ಸ್ವಲ್ಪ ಓದ್ಕೋಬೇಕಾಗುತ್ತೆ. ಎಕ್ಸಾಮ್ 1 ಈಸಿ ಇರುತ್ತೆ ಆಲ್ವೇಸ್. ಎಕ್ಸಾಮ್ 2, ಎಕ್ಸಾಮ್ 3 ಕಂಪೇರ್ ಮಾಡಿದ್ರೆ ಎಕ್ಸಾಮ್ 1 ಈಸಿ ಇರುತ್ತೆ. ಎಕ್ಸಾಮ್ 2 ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಆದರೂ ಏನೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಈ ಕ್ವಶನ್ಸ್ಗಳಿಗೆ ಪ್ರಿಪ್ರೇಷನ್ ಈ ಎಕ್ಸಾಮ್ಗೆ ಇಷ್ಟು ಕ್ವಶನಲ್ಲೇ ಮ್ಯಾಕ್ಸಿಮಮ್ ಈ ಕ್ವಶನ್ಸಲ್ಲೇ ಬರುತ್ತೆ. ಮತ್ತು ಪ್ರಾಬ್ಲಮ್ಸ್ಗಳಿಗೆ ಪ್ರಿಪೇರ್ ಆಗಿರಿ. ಆಮೇಲೆ ಇನ್ನೂ ಯಾವ ಸಬ್ಜೆಕ್ಟ್ ಬೇಕು ಅಂತ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಮಾಡಿದ್ರೆ ನಾನು ಆ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ಸ್ನ ಮಾಡಿಕೊಡ್ತೀನಿ. ಹೇಗೆ ಬರೀಬೇಕು ಅಂತ ಹೇಳಿದ್ದೀನಿ. ಸೊ ಡಯಾಗ್ರಾಮು ಮೀನಿಂಗನ್ನು ಬರೆದು ಎಕ್ಸ್ಪ್ಲನೇಷನ್ ಹೇಗೆ ಮಾಡಬೇಕು ಡಯಾಗ್ರಾಮ್ದು ಅಂತ ಹೇಳಿದ್ದೀನಿ. ಏನಿಲ್ಲ ಅಂದರೂ ಸೊ ಫುಲ್ 6ಗೆ 6 ಕೊಡಲಿಲ್ಲ ಅಂದರೂ ಒಂದು 5-4 ಆದರೂ ಕೊಡ್ತಾರೆ, ಆಯಿತಾ. ಎಲ್ಲರೂ ಆರಾಮ್ಸಾಗಿ ಪಾಸ್ ಆಗ್ಬೋದು. ಸೊ ಇನ್ನೂ ಯಾವ ಬೇಕಾದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಇಯರಿಂದ ನಾನು ಪ್ರಾಬ್ಲಮ್ಸ್ ಅಕೌಂಟೆನ್ಸಿ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ತಯಾರಿ ಆಗಿಲ್ಲ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ PUC ಯಾರು ಪಾಸಾಗಿ ಸೆಕೆಂಡ್ PUCಗೆ ಬರ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಚಾನಲ್ ಮುಂದೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.